ಮಹಿಳಾ ಅಧಿಕಾರಿಯನ್ನ ನಿಂದಿಸಿ ಕೊಲೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಮೈಸೂರು ಎಸ್ಪಿಗೆ ಮಹಿಳಾ ಆಯೋಗ ಈಗ ಪತ್ರ ಬರೆದಿದ್ದಾರೆ. ನಿಯಮಾನುಸಾರ ಈ ಪ್ರಕರಣವನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ವರದಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಮೈಸೂರು ಎಸ್ಪಿಗೊಂದು ಪತ್ರ ಬರೆದಿರೋದು. ನಿಯಮಾನುಸಾರ ಈ ಪ್ರಕರಣವನ್ನ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ, ಅದ್ರ ಬಗ್ಗೆ ಒಂದು ವರದಿಯನ್ನ ಕೊಡಿ ಅಂತ ಮಹಿಳಾ ಆಯೋಗ ಈಗ ಪತ್ರವನ್ನ ಬರೆದಿರೋದು. ಈ ಪತ್ರವನ್ನ ಗಮನಿಸ್ತಾ ಇದೀವಲ್ಲ, ಇದೇ ಪತ್ರವನ್ನ ಬರೆದಿರೋದು. ಇದೇ ಆ ಪತ್ರ, ಮಹಿಳಾ ಆಯೋಗ ಬರೆದಿರುವಂತಹ ಪತ್ರ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ. ಈಗಾಗಲೇ ಮಹಿಳೆಗೆ ನಿಂದಿಸಿರುವಂತಹ ಪ್ರಕರಣ, ಜೊತೆಗೆ ಕೊಲೆಗೆ ಬೆದರಿಕೆಯನ್ನ ಒಡ್ಡಿರುವಂತಹ ಪ್ರಕರಣ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು, ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಹಿಳಾ ಆಯೋಗ ಪತ್ರವೊಂದನ್ನ ಬರೆದಿದೆ. ಕ್ರಮ ಕೈಗೊಳ್ಳಿ ಅಂತ ಪತ್ರದ ಮೂಲಕ ಕೇಳಿಕೊಂಡಿದ್ದಾರೆ. ಮಹಿಳಾ ಅಧಿಕಾರಿಯನ್ನ ನಿಂದಿಸಿ ಕೊಲೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಮೈಸೂರು ಎಸ್ಪಿಗೆ ಮಹಿಳಾ ಆಯೋಗ ಈಗ ಪತ್ರ ಬರೆದಿದ್ದಾರೆ. ನಿಯಮಾನುಸಾರ ಈ ಪ್ರಕರಣವನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ವರದಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಮೈಸೂರು ಎಸ್ಪಿಗೊಂದು ಪತ್ರ ಬರೆದಿರೋದು. ನಿಯಮಾನುಸಾರ ಈ ಪ್ರಕರಣವನ್ನ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ, ಅದ್ರ ಬಗ್ಗೆ ಒಂದು ವರದಿಯನ್ನ ಕೊಡಿ ಅಂತ ಮಹಿಳಾ ಆಯೋಗ ಈಗ ಪತ್ರವನ್ನ ಬರೆದಿರೋದು. ಈ ಪತ್ರವನ್ನ ಗಮನಿಸ್ತಾ ಇದೀವಲ್ಲ, ಇದೇ ಪತ್ರವನ್ನ ಬರೆದಿರೋದು. ಇದೇ ಆ ಪತ್ರ, ಮಹಿಳಾ ಆಯೋಗ ಬರೆದಿರುವಂತಹ ಪತ್ರ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ. ಈಗಾಗಲೇ ಮಹಿಳೆಗೆ ನಿಂದಿಸಿರುವಂತಹ ಪ್ರಕರಣ, ಜೊತೆಗೆ ಕೊಲೆಗೆ ಬೆದರಿಕೆಯನ್ನ ಒಡ್ಡಿರುವಂತಹ ಪ್ರಕರಣ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು, ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಹಿಳಾ ಆಯೋಗ ಪತ್ರವೊಂದನ್ನ ಬರೆದಿದೆ. ಕ್ರಮ ಕೈಗೊಳ್ಳಿ ಅಂತ ಪತ್ರದ ಮೂಲಕ ಕೇಳಿಕೊಂಡಿದ್ದಾರೆ. ಮಹಿಳಾ ಅಧಿಕಾರಿಯನ್ನ ನಿಂದಿಸಿ ಕೊಲೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಮೈಸೂರು ಎಸ್ಪಿಗೆ ಮಹಿಳಾ ಆಯೋಗ ಈಗ ಪತ್ರ ಬರೆದಿದ್ದಾರೆ. ನಿಯಮಾನುಸಾರ ಈ ಪ್ರಕರಣವನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ವರದಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಮೈಸೂರು ಎಸ್ಪಿಗೊಂದು ಪತ್ರ ಬರೆದಿರೋದು. ನಿಯಮಾನುಸಾರ ಈ ಪ್ರಕರಣವನ್ನ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ, ಅದ್ರ ಬಗ್ಗೆ ಒಂದು ವರದಿಯನ್ನ ಕೊಡಿ ಅಂತ ಮಹಿಳಾ ಆಯೋಗ ಈಗ ಪತ್ರವನ್ನ ಬರೆದಿರೋದು. ಈ ಪತ್ರವನ್ನ ಗಮನಿಸ್ತಾ ಇದೀವಲ್ಲ, ಇದೇ ಪತ್ರವನ್ನ ಬರೆದಿರೋದು. ಇದೇ ಆ ಪತ್ರ, ಮಹಿಳಾ ಆಯೋಗ ಬರೆದಿರುವಂತಹ ಪತ್ರ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ. ಈಗಾಗಲೇ ಮಹಿಳೆಗೆ ನಿಂದಿಸಿರುವಂತಹ ಪ್ರಕರಣ, ಜೊತೆಗೆ ಕೊಲೆಗೆ ಬೆದರಿಕೆಯನ್ನ ಒಡ್ಡಿರುವಂತಹ ಪ್ರಕರಣ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು, ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಹಿಳಾ ಆಯೋಗ ಪತ್ರವೊಂದನ್ನ ಬರೆದಿದೆ. ಕ್ರಮ ಕೈಗೊಳ್ಳಿ ಅಂತ ಪತ್ರದ ಮೂಲಕ ಕೇಳಿಕೊಂಡಿದ್ದಾರೆ. ಮಹಿಳಾ ಅಧಿಕಾರಿಯನ್ನ ನಿಂದಿಸಿ ಕೊಲೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಮೈಸೂರು ಎಸ್ಪಿಗೆ ಮಹಿಳಾ ಆಯೋಗ ಈಗ ಪತ್ರ ಬರೆದಿದ್ದಾರೆ. ನಿಯಮಾನುಸಾರ ಈ ಪ್ರಕರಣವನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ತಪ್ಪಿತಸ್ಥರ ವಿರುದ್ಧ
ಕ್ರಮ ಕೈಗೊಂಡು ವರದಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಮೈಸೂರು ಎಸ್ಪಿಗೊಂದು ಪತ್ರ ಬರೆದಿರೋದು. ನಿಯಮಾನುಸಾರ ಈ ಪ್ರಕರಣವನ್ನ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ, ಅದ್ರ ಬಗ್ಗೆ ಒಂದು ವರದಿಯನ್ನ ಕೊಡಿ ಅಂತ ಮಹಿಳಾ ಅಧಿಕಾರಿ, ಮಹಿಳಾ ಆಯೋಗ ಈಗ ಪತ್ರವನ್ನ ಬರೆದಿರೋದು. ಈ ಪತ್ರವನ್ನ ಗಮನಿಸ್ತಾ ಇದೀವಲ್ಲ, ಇದೇ ಪತ್ರವನ್ನ ಬರೆದಿರೋದು. ಇದೇ ಆ ಪತ್ರ, ಮಹಿಳಾ ಆಯೋಗ ಬರೆದಿರುವಂತಹ ಪತ್ರ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ. ಈಗಾಗಲೇ ಮಹಿಳೆಗೆ ನಿಂದಿಸಿರುವಂತಹ ಪ್ರಕರಣ, ಜೊತೆಗೆ ಕೊಲೆಗೆ ಬೆದರಿಕೆಯನ್ನ ಒಡ್ಡಿರುವಂತಹ ಪ್ರಕರಣ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು, ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಹಿಳಾ ಆಯೋಗ ಪತ್ರವೊಂದನ್ನ ಬರೆದಿದೆ. ಕ್ರಮ ಕೈಗೊಳ್ಳಿ ಅಂತ ಪತ್ರದ ಮೂಲಕ ಕೇಳಿಕೊಂಡಿದ್ದಾರೆ. ಮಹಿಳಾ ಅಧಿಕಾರಿಯನ್ನ ನಿಂದಿಸಿ ಕೊಲೆ ಬೆದರಿಕೆ ಕೇಸ್ಗೆ ಸಂಬಂಧಪಟ್ಟಂತೆ ಮೈಸೂರು ಎಸ್ಪಿಗೆ ಮಹಿಳಾ ಆಯೋಗ ಈಗ ಪತ್ರ ಬರೆದಿದ್ದಾರೆ. ನಿಯಮಾನುಸಾರ ಈ ಪ್ರಕರಣವನ್ನ ಪರಿಶೀಲನೆ ಮಾಡಿ ಅಂತ ಹೇಳಿದ್ದಾರೆ. ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಂಡು ವರದಿಯನ್ನ ಕೊಡಿ ಅಂತ ಕೇಳಿದ್ದಾರೆ. ಈಗ ಮಹಿಳಾ ಆಯೋಗದ ಅಧ್ಯಕ್ಷೆ ನಾಗಲಕ್ಷ್ಮಿ ಚೌಧರಿ ಪತ್ರ ಬರೆದಿದ್ದಾರೆ. ಮೈಸೂರು ಎಸ್ಪಿಗೊಂದು ಪತ್ರ ಬರೆದಿರೋದು. ನಿಯಮಾನುಸಾರ ಈ ಪ್ರಕರಣವನ್ನ ಪರಿಶೀಲನೆ ಮಾಡಿ ತಪ್ಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಿ, ಅದ್ರ ಬಗ್ಗೆ ಒಂದು ವರದಿಯನ್ನ ಕೊಡಿ ಅಂತ ಮಹಿಳಾ ಅಧಿಕಾರಿ, ಮಹಿಳಾ ಆಯೋಗ ಈಗ ಪತ್ರವನ್ನ ಬರೆದಿರೋದು. ಈ ಪತ್ರವನ್ನ ಗಮನಿಸ್ತಾ ಇದೀವಲ್ಲ, ಇದೇ ಪತ್ರವನ್ನ ಬರೆದಿರೋದು. ಇದೇ ಆ ಪತ್ರ, ಮಹಿಳಾ ಆಯೋಗ ಬರೆದಿರುವಂತಹ ಪತ್ರ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ. ಈಗಾಗಲೇ ಮಹಿಳೆಗೆ ನಿಂದಿಸಿರುವಂತಹ ಪ್ರಕರಣ, ಜೊತೆಗೆ ಕೊಲೆಗೆ ಬೆದರಿಕೆಯನ್ನ ಒಡ್ಡಿರುವಂತಹ ಪ್ರಕರಣ, ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕ್ರಮ ಕೈಗೊಳ್ಳಬೇಕು, ಮಹಿಳಾ ಅಧಿಕಾರಿಗೆ ನ್ಯಾಯ ಸಿಗಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗ ಮಹಿಳಾ ಆಯೋಗ ಪತ್ರವೊಂದನ್ನ ಬರೆದಿದೆ. ಕ್ರಮ ಕೈಗೊಳ್ಳಿ ಅಂತ ಪತ್ರದ ಮೂಲಕ ಕೇಳಿಕೊಂಡಿದ್ದಾರೆ.